ಇವನ್ ಮ್ಯಾಜಿಕ್ ದೀಪ ಇದೆ ನೋಡಿ, ಇದು ಮ್ಯಾಜಿಕ್ ದೀಪ ಇದೆ. ಈಗ ಎಲ್ರಿಗೂ ಜನಕ್ಕೆ ಮ್ಯಾಜಿಕ್ ಅನ್ನೋ ಒಂದು ಪದ ಕೇಳಿದ್ರೆ ಎಲ್ಲರೂ ನೋಡ್ತಾರೆ, ಏನಿದು ಆಕ್ಚುಲಿ ಮ್ಯಾಜಿಕ್? ಆಯಿಲ್ ನಿಮಗೆ ಜಸ್ಟ್ ಇಲ್ಲಿಂದ ಆಯಿಲ್ ಹಾಕೋದು, ಇಲ್ಲಿಂದ ಬತ್ತಿ ಹಾಕಿ ದೀಪ ಹಚ್ಚೋದು. ಹೌದಾ? ಈ ಕೆಳಗಿಂದ ನಾವು ಹಾಕಿದ್ರೆ ಅದು ವಾಪಸ್ ಚೆಲ್ಲಲ್ವಾ? ಅದು ಚೆಲ್ಲಲ್ಲ, ಅದೇ ಮ್ಯಾಜಿಕ್ ಇದ್ರೆ. ತೋರಿಸಿ, ಏನಾದ್ರು ಹಾಕಿ ನೀರಿದ್ರೆ ತೋರಿಸ್ತೇನೆ. ನೀರು ಮ್ಯಾಜಿಕ್ ದೀಪ ಅಂತ ನೋಡಿ. ಆಯಿಲ್ ನಾನು ನೀರು ಹಾಕಿ ತೋರಿಸ್ತಿದ್ದೀನಿ, ನೀವು ಆಯಿಲ್ ಹಾಕೊಳ್ಳಿ. ಜಸ್ಟ್ ಆಯಿಲ್ ಹಾಕಿದ್ದೀನಿ. ಓಕೆ ನೋಡಿ, ಕೆಳಗಡೆ ಜಸ್ಟ್ ಬರಲ್ಲ, ಅದೇ ಮ್ಯಾಜಿಕ್. ಇಲ್ಲಿ ಮುಂದೆಯಿಂದ ಬತ್ತಿ ಹಾಕಿ ದೀಪ ಹಚ್ಚಿ ಅಷ್ಟೇ. ಏನು ಅದ್ಭುತ ಇದು. ಓಕೆ, ನಾವು ಇಲ್ಲಿಂದ ಮಾಡಿದ್ರೆ ಮೋಸ್ಟ್ಲಿ ಚೆಲ್ಲುತ್ತೆ ಅನ್ಸುತ್ತೆ ಅಲ್ಲ? ಎಸ್, ಇಲ್ಲಿಂದ ಮಾಡಿದ್ರೆ ಆಯಿಲ್ ಇಲ್ಲಿಂದ ಬರುತ್ತೆ. ಓ, ಮುಂದೆಯಿಂದ ಇಲ್ಲಿ ಬತ್ತಿ ಹಾಕಿ ದೀಪ ಹಚ್ಕೊಂಡ್ರೆ ಆಯ್ತು. ಓ ಸೂಪರ್. ಅಂದ್ರೆ ಇದರಿಂದ ಆಕ್ಚುಲಿ ಆಯಿಲ್ ಹಾಕಿದ್ರೆ ನಿಮಗೆ 24 ಅವರ್ಸ್ ಉರಿಯುತ್ತೆ. 24 ಅವರ್ಸ್. ಅಂದ್ರೆ ಎಷ್ಟು ಕ್ವಾಂಟಿಟಿ ಒಳಗಡೆ ಸ್ಟೋರ್ ಆಗ್ಬೋದು? 50 ml ಅಷ್ಟೇ ಸಾಕು. 50 ml ಸ್ಟೋರ್ ಆಗುತ್ತೆ ಅದರಲ್ಲಿ. ಸ್ಟೋರೇಜ್ ಆಗುತ್ತೆ. 24 ಅವರ್ಸ್ ಉರಿಯುತ್ತೆ ನಿಮಗೆ, ತುಂಬಾ ಚೆನ್ನಾಗಿ ಉರಿಯುತ್ತೆ. ಓಕೆ, ಏನಿದೆ ಇದು ಆಕ್ಚುಲಿ? ಇದು 200 ರೂಪೀಸ್ ಆಗುತ್ತೆ. ಇದರಲ್ಲಿ ಸ್ಮಾಲ್ ಸೈಜ್ ಬೇಕಂದ್ರೆ ಇದು 150 ಆಗುತ್ತೆ. ಅದು ಸೇಮ್ ಮೆಥಡ್ ಏನಾ? ಸೇಮ್ ಆಸ್ ಇಟ್ ಇಸ್. ಇನ್ನು ಸ್ಮಾಲ್ ಬೇಕಂದ್ರೆ ಇದು 100 ರೂಪೀಸ್ ಆಗುತ್ತೆ. ಸ್ಮಾಲ್ ಸೇಮ್ ಆಸ್ ಇಟ್ ಇಸ್. ಇಲ್ಲಿ ಕೆಳಗಡೆ ಹಾಕಬೇಕು, ಇಲ್ಲಿ ಬತ್ತಿ ಹಾಕಿ ದೀಪ ಹಚ್ಚಬಹುದು. ಸೊ ಇಲ್ಲಿ ನಾವು ಯಾವುದೇ ರೀತಿಯಾದಂತ ಬೇರೆ ದೀಪಗಳಲ್ಲಿ ನಾವು ಕೆಳಗಡೆ ಎಣ್ಣೆ ಸೋರುತ್ತೆ, ಸೊ ಇದರಲ್ಲಿ ಸೋರೋದಿಲ್ಲ. ಅದೊಂದು ನೀರು ಹಾಕಿ ಹೂವು ಹಾಕಿ ಇಡ್ಬೋದು. ಟ್ರೆಡಿಷನಲ್ ನಿಮಗೆ ವಾಸ್ತುಗೆಲ್ಲ ಇಡ್ತಾರಲ್ಲ, ನೀರು ಹಾಕಿ ಹೂವು ಹಾಕಿ ಇಡ್ಬೋದು. ಸೊ ಯಾವುದೇ ರೀತಿಯಾದಂತ ಕರಗಲ್ಲ, ಕರಗಲ್ಲ. 24 ಅವರ್ ನೀರು ಹಾಕಿ ಇಡ್ಬೋದು. ಮತ್ತೆ ಮಣ್ಣಿನಲ್ಲಿ ಗಂಟೆ ಮಾಡಿ ನೋಡಿ, ನ್ಯಾಚುರಲ್ ಸೌಂಡ್ ಬರುತ್ತೆ ನಿಮಗೆ. ಸೂಪರ್ ಆಗಿದೆ. ಯಾವ್ದಪ್ಪ ಇದು? ಶಬ್ದ ಸೇಮ್ ಹಾಗೆ ಇದೆ ನೋಡಿ, ತುಂಬಾ ಚೆನ್ನಾಗಿದೆ. ಎಷ್ಟಿದೆ ಇದೆಲ್ಲ ಪ್ರೈಸ್? ಅದು 250 ಆಗುತ್ತೆ ಸರ್. ಹ್ಯಾಂಡ್ ಮೇಡ್ ಅದು. ಇಂಡಕ್ಷನ್ ಓವನಲ್ಲಿ ಬೇಕ್ ಮಾಡಿರ್ತೀವಿ, ಅದಕ್ಕೆ ನಿಮ್ಗೆ ಆ ಸೌಂಡ್ ಫಿನಿಶಿಂಗ್ ಬರುತ್ತೆ ನಿಮಗೆ. ಓಕೆ, ತುಂಬಾ ಚೆನ್ನಾಗಿರುತ್ತೆ. ಇವನ್ ಮಣ್ಣಿನ ಬಾಟಲ್ ಇದೆ, ನೀವು ಹೊರಗಡೆ ಎಲ್ಲ ಕ್ಯಾರಿ ಮಾಡ್ಲಿಕ್ಕೆ ತುಂಬಾ ಈಸಿ ಇರುತ್ತೆ. ಥ್ರೆಡ್ಡಿಂಗ್ ಕೊಟ್ಟಿರ್ತೀವಿ ನಿಮಗೆ. ಮಾಮೂಲಿ ಮಡಿಕೆಗಳೆಲ್ಲ ದೊಡ್ಡ ಮಡಿಕೆಲ್ಲ ನೀವು ಕ್ಯಾರಿ ಮಾಡ್ಲಿಕ್ಕೆ ಆಗಲ್ಲ. ಇದಂದ್ರೆ ನಿಮ್ಗೆ ಎಲ್ಲಿ ಬೇಕಾದ್ರೂ ತಗೊಂಡು ಹೋಗ್ಬೋದು. ಥ್ರೆಡ್ ಸಿಸ್ಟಮ್ ಇದೆ. ಕ್ಯಾಪ್ ತುಂಬಾ ಒಳ್ಳೆ. ಜಸ್ಟ್ ಇದು ಥ್ರೆಡ್ಡಿಂಗ್ ಕೊಟ್ಟಿರ್ತೀವಿ, ಟೈಟ್ ಆಗುತ್ತೆ, ಲೀಕೇಜ್ ಆಗಲ್ಲ ನಿಮಗೆ. ಎಲ್ಲಿ ಬೇಕಾದ್ರೂ ಕ್ಯಾರಿ ಮಾಡ್ಬೋದು, ಈಸಿ ಇರುತ್ತೆ. ಇದೆಲ್ಲ ಏನಿದೆ ಚಾರ್ಜಸ್? ಇದು 250 ಆಯ್ತು. 1 ಲೀಟರ್ ಕೆಪಾಸಿಟಿ ಇದೆ. ಓಕೆ, 1 ಲೀಟರ್ ಬರುತ್ತೆ. ಅದು ಬಿಟ್ಟರೆ ನಿಮ್ಗೆ ಇದರಲ್ಲಿ ಬೌಲ್ಸ್ ಎಲ್ಲ ಇದೆ, ಟೀ ಕಪ್ಸ್ಗಳೆಲ್ಲ ಇದೆ. ಟೀ ಕಪ್ಸ್ ಸ್ಪೆಷಲ್ ಏನಂದ್ರೆ ಇದು ಮೈಕ್ರೋನ್ ಸೇಫ್ ಇದೆ. ಓನ್ ಇಟ್ಟು ಡೈರೆಕ್ಟ್ ಬಿಸಿ ಮಾಡ್ಬೋದು, ಇವನ್ ಗ್ಯಾಸ್ ಮೇಲೆ ಇಟ್ಟು ಕೂಡ ಬಿಸಿ ಮಾಡ್ಬೋದು. ಹೌದಾ? ಕರಗಲ್ಲ ಇದು. ಮತ್ತೆ ಟೇಸ್ಟ್ ವ್ಯತ್ಯಾಸ ಇರುತ್ತೆ. ನಾರ್ಮಲ್ ಗ್ಲಾಸ್ ಇದಕ್ಕೂ ಟೇಸ್ಟ್ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಅಂದ್ರೆ ಕಿಚನ್ ಐಟಮ್ಸ್ ಎಲ್ಲ ಓವನ್ ಫ್ರೆಂಡ್ಲಿನೇ ಇದೆಯಾ? ಹೌದು. ಇದು ಬಂದು ನಿಮ್ಗೆ ಮಾಮೂಲಿ ಸ್ಟವ್ ಮೇಲೆ ಗ್ಯಾಸ್ ಮೇಲೆ ಎಲ್ಲ ಇಡ್ಬೋದು. ಇದು ಓವನ್ ಸೇಫ್ ಇರುತ್ತೆ. ಎಸ್. ಮತ್ತೆ ನ್ಯಾಚುರಲ್ ಸ್ಕ್ರಬ್ಬರ್ ಬೇಕಂದ್ರೆ ಸ್ಕ್ರಬ್ಬರ್ ಕೂಡ ಸಿಗುತ್ತೆ. ಇದು ನ್ಯಾಚುರಲ್ ಸ್ಕ್ರಬ್ಬರ್. ನೀವು ಖಾಲಿ ನಿಂಬೆ ಎಲ್ಲ ಹೊಡೆದಿರುತ್ತಲ್ಲ, ಒಂದು 5 ನಿಮಿಷ ಇದನ್ನ ವಾಟರ್ ಡಿಪ್ ಮಾಡಿಬಿಟ್ಟು ಮೇಲ್ಗಡೆಯಿಂದ ರಬ್ ಮಾಡ್ತಾ ಬಂದ್ರೆ ಆ ಕ್ರ್ಯಾಕ್ ಎಲ್ಲ ಫಿಲ್ ಆಗ್ತಾ ಬರುತ್ತೆ. ಇದು 100% ರಿಸಲ್ಟ್ ಬರುತ್ತೆ. ಯಾರೇ ಎಷ್ಟೇ ಹೊಡೆದಿದ್ರು ಕೂಡ ನಿಮಗೆ ಡೈಲಿ ಒಂದು 5 ಮಿನಿಟ್ಸ್ ಯೂಸ್ ಮಾಡೋದ್ರಿಂದ ನಿಮಗೆ ನ್ಯಾಚುರಲ್ ರಿಸಲ್ಟ್ ಬರುತ್ತೆ. ಓಕೆ, ಸೊ ಈಗ ನಿಮ್ದು ಈ ಡೈಲಿ ಪ್ರಾಡಕ್ಟ್ಸ್ ಅಲ್ಲಿ ಯಾವ್ದು ತುಂಬಾ ಫಾಸ್ಟ್ ಮೂವಿಂಗ್ ಇದೆ? ಯಾವ್ದು ಫಾಸ್ಟ್ ಮೂವಿಂಗ್? ಬಂದು ಮ್ಯಾಜಿಕ್ ದೀಪ ಇದೆ. ಅದು ಬಿಟ್ಟರೆ ಶೋಗೆ ನಿಮಗೆ ಗಣಪತಿಗಳು ಮತ್ತೆ ಆನೆಗಳು ಅದೆಲ್ಲ ತುಂಬಾ ಹೋಗ್ತಾರೆ. ಮತ್ತೆ ಟೀ ಕಪ್ಸ್ ತುಂಬಾ ಫಾಸ್ಟ್ ಮೂವಿಂಗ್ ಇದೆ. ಯಾಕಂದ್ರೆ ಮಾಮೂಲಿ ಪ್ಲಾಸ್ಟಿಕ್, ಸ್ಟೀಲ್ ಎಲ್ಲ ಕುಡಿತಿರ್ತಾರೆ. ಇದರಲ್ಲಿ ಟೇಸ್ಟ್ ವ್ಯತ್ಯಾಸ ಇರುತ್ತೆ ನಿಮಗೆ. ಮತ್ತೆ ಹೆಲ್ತ್ಗೆ ತುಂಬಾ ಬೆನಿಫಿಟ್ ಇರುತ್ತೆ. ಮತ್ತೆ ಮಣ್ಣಿಂದ ಯೂಸ್ ಮಾಡೋದ್ರಿಂದ ನಿಮಗೆ ಗ್ಯಾಸ್ಟ್ರಿಕ್, ಆಸಿಡಿಟಿ ಯಾವ್ದೇ ತರ ಕಾಯಿಲೆಗಳು ಬರಲ್ಲ. ತುಂಬಾನೇ ಒಳ್ಳೆಯದು. ಇದೆಲ್ಲ ಕುಕಿಂಗ್ ಪಾಟ್ಸ್, ಟೀ ಕಪ್ಸ್ ಎಲ್ಲ ತುಂಬಾ ಫಾಸ್ಟ್ ಮೂವಿಂಗ್ ಐಟಮ್ಸ್ ಇದೆ. ಈ ತರದೆಲ್ಲ ನಿಮ್ಗೆ ಮನಿ ಪ್ಲಾಂಟ್ ಎಲ್ಲ ಹಾಕಿಡ್ಬೋದು. ಇಲ್ಲ ನಿಮ್ಗೆ ಮನಿ ಪ್ಲಾಂಟ್, ಬ್ಯಾಂಬೂ ಪ್ಲಾಂಟರ್ಸ್ ಎಲ್ಲ ನೀವು ಹಾಕಿಡ್ಬೋದು. ಎಲ್ಲ ಹ್ಯಾಂಡ್ ಮೇಡ್, ಯಾವುದೇ ತರ ಮೋಲ್ಡ್ ಇಟ್ಟಿಲ್ಲ ಇದರಲ್ಲಿ. ಎಲ್ಲ ಜಾಯಿನ್ ಮಾಡಿ ವರ್ಕ್ ಮಾಡ್ತಿರ್ತೀವಿ. ಅದೆಲ್ಲ ನಿಮ್ಗೆ ನೋಡಿ, ಇದೆಲ್ಲ ಶೋ ಪೀಸಸ್ ಇದೆ ನೋಡಿ. ಇದೆಲ್ಲ ಪಾದುಕೆಗಳೆಲ್ಲ ಶೋ ಪೀಸಸ್. ಇವನ್ ಇದೆಲ್ಲ ಅಕ್ವೇರಿಯಂ ಅಲ್ಲೆಲ್ಲ ಇಡ್ಬೋದು. ಇವನ್ 365 ಡೇಸ್ ನೀರಲ್ಲಿ ಇಟ್ಟರು ಕೂಡ ಅದಕ್ಕೆ ಕರಗಲ್ಲ. ಯಾಕಂದ್ರೆ ಟೆರಕೋಟಾ, ಅದು ಹ್ಯಾಂಡ್ ಮೇಡ್ ಟೆರಕೋಟಾ, ಅದು ಕರಗಲ್ಲ. ಎಲಿಫೆಂಟ್ ಇದೆ, ಮತ್ತೆ ಗಣಪತಿಗಳಿದೆ. ಇದು ನೀವು ಕಾರಲ್ಲಿ, ಬೈಕಲ್ಲಿ ಎಲ್ಲಿ ಬೇಕಾದ್ರೆ 2 ಸ್ಟಿಕ್ಕರ್ ಹಾಕಿ ಸ್ಟಿಕ್ ಮಾಡ್ಬೋದು. ಡಬಲ್ ಸೈಡ್ ಸ್ಟಿಕ್ಕರ್ ಹಾಕಿ ನಾವು ಸ್ಟಿಕ್ಕರ್ ಹಾಕಿ ಸ್ಟಿಕ್ ಮಾಡ್ಬೋದು. ಅಗರಬತ್ತಿ ಸ್ಟ್ಯಾಂಡ್. ಒಂದು ವಿಶೇಷ ಅಂತ ಹೇಳಿದ್ರೆ ಇದು ನೀರಲ್ಲಿ ಹಾಕಿದ್ರು ಕರಗಲ್ಲ ಅನ್ನೋದೇ ಒಂದು. ಹಾ ಸರ್, ಕರಗಲ್ಲ. 365 ಡೇಸ್ ನೀರಲ್ಲೇ ಇಡ್ಬೋದು, ನೋ ಪ್ರಾಬ್ಲಮ್. ಸೂಪರ್ ಆಗಿದೆ. ಗಣಪತಿಲಿ ನಿಮಗೆ ತುಂಬಾ ವೆರೈಟೀಸ್ ಬರುತ್ತೆ. ಅಂಡ್ ಇದು ಆಕ್ಚುಲಿ ಕೇಳಿದ್ರೆ ಕ್ವಶನ್ ಎಲ್ಲರೂ ನಗ್ತಾರೆ, ಯೂಶಲಿ ಕೆಳಗೆ ಬಿದ್ರೆ ಹೊಡಿಯತ್ತಾ? ಮಣ್ಣಿಂದಲ್ವಾ, ಸ್ವಲ್ಪ ಕೇರ್ಫುಲ್ ಆಗಿ ಇಟ್ಕೊಬಹುದು. ಇದಂತ ಹೇಳಿದ್ರೆ ನಿಮ್ಗೆ ಸ್ಟ್ರಾಂಗ್ ಇರುತ್ತೆ. ಇದು ಡಬಲ್ ಟೈಮ್ ಬೇಕ್ ಮಾಡಿರ್ತೀವಿ. ಇದೆಲ್ಲ ನಿಮ್ಗೆ ಸ್ವಲ್ಪ ಸಾಲಿಡ್ ಇರುತ್ತೆ. ಸ್ಮಾರ್ಟ್ ಬಿದ್ರೆ ಏನಾಗಲ್ಲ, ಜೋರಾಗಿ ಬೇಸಾಕಿದ್ರೆ ಜೋರಾಗಿ ಬಿದ್ದಾಕ. ಎಸ್ ಸರ್, ಎಸ್ ಸರ್. ಬೆಲ್ ಬೇಕಂದ್ರೆ ಬೆಲ್ ಎಲ್ಲ ಸಿಗುತ್ತೆ ನಿಮಗೆ. ಓಕೆ, ಸೊ ನಿಮ್ದು ಎಲ್ಲಿರೋದು ಬೇಸಿಕಲಿ ಅಂತ ಹೇಳಿದ್ರೆ? ಶಾಪ್ ಬಂದು ನಮ್ದು ಇಲ್ಲೇ ಇರೋದು, ಬಿಗ್ ಬೈಟ್ ಆಪೋಸಿಟ್ ಅಪ್ರಮೇಯ ಆರ್ಗ್ಯಾನಿಕ್ ಅಂಡ್ ಕ್ರಾಫ್ಟ್ ಅಂದ್ಬಿಟ್ಟು. ಈಗ ಬಿಗ್ ಬೈಟ್ ಇದೆ ನೋಡಿ, ಆಪೋಸಿಟ್ ಬರುತ್ತೆ. BML 3rd ಸ್ಟೇಜ್, ರಾಜರಾಜೇಶ್ವರಿ ನಗರ. ನಿಮ್ಮ ಕಾಂಟ್ಯಾಕ್ಟ್ ನಂಬರು? ಕಾಂಟ್ಯಾಕ್ಟ್ ಬಂದು 90 ಅದೊಂದು
ದಸರಾ ಬೊಂಬೆಗಳೆಲ್ಲ ಸಿಗುತ್ತೆ ಶಾಪಲ್ಲಿ. ನಮ್ದು ಮ್ಯಾನುಫ್ಯಾಕ್ಚರಿಂಗ್ ಇದೆ. ಯಾವುದೇ ಥರ ಹೇಳಿದ್ರು ಕೂಡ ನಾವು ಮ್ಯಾನ್ಯುಲಿ ಮಾಡ್ಕೊಡ್ತೀವಿ. ನಿಮ್ಗೆ ಯಾವುದೇ ಥರ ಡಿಸೈನ್ ಬೇಕು ಅಂತ ಹೇಳಿದ್ರೆ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.